ಲೇ ಭೈರವ ಇರೋ ಲೇ ಪಾಪ ಲೇ ಕಾಯ್ಕ ಅನ್ಬೇಡ ಮಗನೇ ಅಲ್ಲ ತೀರ್ಕೊಂಡಿತ್ತೆ ಅದು ಅದನ್ನೇನು ಮಾತಾಡಿಸ್ತೀಯ. ಇಲ್ಲೊಂದು ನಾಯಿ ತೀರ್ಕೊಂಬಿಟ್ಟಿದೆ, ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ತೀರ್ಕೊಂಬಿಟ್ಟಿದ್ದು. ಬಾಡಿ ಎಲ್ಲ ಫುಲ್ ತಣ್ಣಗಾಗೈತಲ್ಲಿ. मगने हाँ पता नहीं वो तो मर गया, किसी ने कार या कुछ चला के क्या करना शूटिंग करो 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 भैरव आयरो आयतो अल यादो नाई ಇಲ್ಲ ಇರೋ हाँ कर्नाटक इधर से नहीं इस तरफ. हाँ वो सूरज ऐसा आ रहा है ना, सूरज ऐसा आ रहा है ना, थोड़ा जल्दी करना हाँ हमारे दोनों बोलना पड़ेगा. मैं बोलना ठीक है, आप पूछो मैं बोलता हूँ. सोएगा मेरा हाँ पता है अन्ना और वीडियो तक है. नमस्कार, मेरा नाम सुदर्शन, मैं आ रहा है कन्याकुमारी से, मतलब मैं जा रहा है साउथ अफ्रीका. इधर से 30 देश घूम के अभी मेरे साथ एक मेरा कुत्ता है, उसका नाम है भैरवा, वो भी मेरे साथ है. अभी हम जा रहे हैं राजस्थान की तरफ. भैया मिला है, अच्छा लगा है. ठीक है बाय. हाँ ठीक है ಬಾಯ್ ಬಾಯ್. ಅಲ್ಲಿ ಎಮ್ಮೆ ಬತ್ತಾವೆ, ಒಳ್ಳೆ ಮಜಾ ಇರುತ್ತೆ ನೋಡಿ. ಇವಾಗ ಎಮ್ಮೆ ಎಲ್ಲ ದಿಕ್ಕಪ್ಪಾಲಾಗಿ ಓಡ್ಬಿಡ್ಬೇಕು. ಓಡ್ರ ನೀವು ಇಲ್ಲಿ ನೋಡ್ತಿದ್ದೀರಲ್ವ, ಈ ಥರದ್ದು ಎಲ್ಲ ಸಮತಟ್ಟಾಗಿರುತ್ತೆ ಭೂಮಿ. ಒಂದು ಕಾಲದಲ್ಲಿ ಇಂಡಸ್ ನದಿ ಹರಿತಾ ಇತ್ತು. ಆ ಇಂಡಸ್ ನದಿ 1819 ಒಂದು ಭೂಕಂಪ ಆಗುತ್ತೆ ಗುಜರಾತಲ್ಲಿ, ದೊಡ್ಡ ಭೂಕಂಪ. ಅವಾಗೇನು ಮಾಡುತ್ತೆ ಅಂದರೆ ಈ ಗುಜರಾತ್ ಮುಖಾಂತರ ಹರಿಯೋದು ಬಿಟ್ಟು ಪಾಕಿಸ್ತಾನಕ್ಕೆ ಅದು ಟೆಕ್ಟಾನಿಕ್ ಪ್ಲೇಟ್ ಶಿಫ್ಟ್ ಆಗುತ್ತೆ. ನೀವು ಟೆಕ್ಟಾನಿಕ್ ಪ್ಲೇಟ್ ಬಗ್ಗೆ ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಈ ಥರ ಈ ನಮ್ಮ ಹಿಮಾಲಯ ಫಾರ್ಮೇಷನ್ ಆಗೋದಕ್ಕೂ ಟೆಕ್ಟಾನಿಕ್ ಪ್ಲೇಟ್ ರೀಸನ್ನು. ಸೊ ಇದೆಲ್ಲ ಭೂಕಂಪ ಆದಮೇಲೆ ಎಕ್ಸ್ಟ್ರಾ ಸಿಲ್ಟ್ ಬಂದು ಕೂತಿರೋದು. ಇದೆಲ್ಲ ಸಿಲ್ಟು ಒಂಥರ ಮರಳು ಬಂದು ಕೂತಿರೋದು. ಇಲ್ಲಾಂದರೆ ಇಲ್ಲಿ ನದಿ ಹರಿತಾ ಇತ್ತು, ಈ ಪ್ರದೇಶ ಎಲ್ಲ ತುಂಬ ಸಮೃದ್ಧವಾಗಿತ್ತು. ಇಲ್ಲಿ ನಮ್ಮ ಬಾಸ್ ಒಬ್ರು ಕರೆದ್ರು, ಅದಕ್ಕೆ ಬಂದೆ. जय माता जी. कहाँ से? कन्याकुमारी. इधर साउथ अफ्रीका. हमारा पूरा ब्लॉग ले लो यहाँ का. ब्लॉग कौन सा इंस्टाग्राम आईडी है? सुदर्शन संचारी. इधर खाना किधर मिलता है? खाना किधर मिलता है? आगे मिलेगा. ये कैमरा वैमरा सब रिकॉर्ड हो गया? रिकॉर्ड हो गया. कहाँ हो? मतलब हो रहा है ना, होते हैं ऐसे. देखो ऐसा हो रहा है. क्या नाम है आपका? सुदर्शन. सुदर्शन राजपूत? नहीं मतलब क्या बोलूँ, मैं तो जात पात में नहीं मानता है. ಬೈರೋಂಗೋಸ್ಕರ ಅನ್ನ ಮಾಡ್ತಿದ್ದೀನಿ. ಎಷ್ಟಿಟ್ಟವನು ಆಗುತ್ತೆ ಬೇಗ. ಊರ ಹೆಸರು ರುದ್ರಾಣಿ ಅಂತ. ಅಲ್ಲಿ ವಡ್ವಾಳ ಜನರಲ್ ಸ್ಟೋರ್ ಅಂತಿದೆ, ಅಲ್ಲೇ ಬೈರೋಂಗ್ ಅಡುಗೆ ಮಾಡ್ತಿರೋದು. ಇವ್ರು ಟೀನು ಮಾಡ್ತಾರೆ. ಗುಜರಾತಲ್ಲಿ ಟೀ ಮಾಡಿದ್ರೆ ಇತ್ತಳ ಪಾತ್ರೆನಲ್ಲಿ. ಆಲ್ಮೋಸ್ಟ್ ರೆಡಿ ಆಯಿತು. नहीं बस और जीरा राइस है ना, इतने में हो जाता है. ಇವಾಗ ಇಲ್ಲಿಂದ ಹೊರಡ್ತೀನಿ. ಥ್ಯಾಂಕ್ ಯು, ಬಾಯ್. ಬಾಸ್ ಒಂಟೆ ಕರ್ಕೊಂಡು ಅವ್ರ ವೈಫ್ ಕರ್ಕೊಂಡು ಹೋಯ್ತವ್ರೆ. नहीं बेचते, घूमने आया टूर. यात्री कितना है वो बकरा? कितना है? कीमती नहीं है. आप रबारी? हम का इधर नहीं होते. ये मेरे साथ घूमने ले आया. अब कितना लोग हैं? लोग सब मिलके कितना है? हाँ आगे कहाँ जा रहा है? मैं राजस्थान. ये कुत्ते के घर ले जा रहा. हाँ ठीक है, बाय बाय. ये गांव का नाम क्या होता है? ಚಂದನ್ಗಢ. ಈ ಹೋಟ್ಲಲ್ಲಿ ಊಟ ಸಿಗ್ತಿದ್ದಂತೆ, ಆದರೆ ಇವತ್ತು ಹೋಟ್ಲಲ್ಲಿ ಯಾರು ಜನ ಇಲ್ಲ ಅಂತ ಕದಾಕೋರು. ಅದಕ್ಕೆ ಅಣ್ಣ ಮನೆಯಿಂದ ತರಿಸೋರು ಊಟನ. ಬೈ ಅಪ್ಕ ನಾಮ್ ಕ್ಯಾ? बालम सिंह राजपूत. ಬಲಂ ಸಿಂಗ್ ರಾಜ್ಪೂತ್. ಸೊ ಇಲ್ಲಿ ಅವ್ರು ಏನಕ್ಕೆ ಅವರ
ಏನಂತ ಕರಿತೀವಿ, ನಾನು ಹೇಳಿದ್ರೆ ಗೊತ್ತಾಗುತ್ತೆ. ಇಲ್ಲೆಲ್ಲರೂ ಆ ಥರ ಸರ್ನೇಮ್ ಇಟ್ಕೊಂಡಿರ್ತಾರೆ. ಅವ್ರ ಸರ್ನೇಮ್ ಹೇಳಿಬಿಟ್ಟೆ ನಾವು ಇಂಥವ್ರು ಅಂತ ಹೇಳ್ತಾರೆ, ಅದೇನು ಮಾಡೋಂಗಿಲ್ಲ. ಆಮೇಲೆ ಪಾಪ ನನಗೋಸ್ಕರ ನೋಡಿ ಮನೆಯಿಂದ ಊಟ ತರಿಸೋರೆ. ಅವ್ರು ಏನೇ ಇರಲಿ, ಬಟ್ ಇಲ್ಲಿ ಜನರ ಮನಸ್ಥಿತಿ ಹಾಗಿದೆ. ಆದರೆ ಊಟದ ವಿಚಾರದಲ್ಲಿ ಎಲ್ಲರೂ ಒಳ್ಳೆಯವ್ರು ಇರ್ತಾರೆ. ಮನೆಯಿಂದ ಊಟ ತರಿಸೋರೆ. ಇದೇನು ಮಜ್ಜಿಗೆ ಮತ್ತು ಇದು ಪಲ್ಯ, ಇದು ಸಜ್ಜೆ ರೊಟ್ಟಿ. ಥ್ಯಾಂಕ್ ಯು ಬೈ. ಇದು ಉಪ್ಪಿರಬೇಕು. ಇವಾಗ ಇಲ್ಲೇನಾಗ್ತಿದೆ ಅಂದರೆ, ನಾನು ಊಟ ಆದಮೇಲೆ ಇಲ್ಲೇ ಸ್ವಲ್ಪ ಮಲಗಿದೆ. ಅವ್ರು ಆ್ಯಕ್ಚುಲಿ ಏನು ಹೇಳಿದ್ರು ಅಂದರೆ, ನೀವು ಇಲ್ಲೇ ಉಳ್ಕೊಳ್ಳಿ ಇವತ್ತು ರಾತ್ರಿ, ಬೆಳಗ್ಗೆದ್ದು ಹೋಗಿ ಅಂತ. ಬೆಳಗ್ಗೆಯಿಂದ ಕರೆಕ್ಟಾಗಿ 50 ಕಿಲೋಮೀಟ್ರ್ ಸೈಕ್ಲಿಂಗ್ ಮಾಡಿದ್ದೀನಿ ನಾನು. 1 ಗಂಟೆಗೆ 50 ಕಿಲೋಮೀಟ್ರ್ ಮುಗಿಸ್ದೆ. ಮತ್ತು ಅವರು ಇಲ್ಲೇ ಉಳಿಸ್ಕೊಂಡ್ರು. ಇವತ್ತು ಇಲ್ಲೇ ಇರ್ತೀನಿ ಇವ್ರ ಜೊತೆ ಫುಲ್ ರಾತ್ರಿ, ಮಸ್ತ್ ಮಜಾ ಇರುತ್ತೆ. ಈಗ ಭೈರವಂಗೆ ಕರ್ಕೊಂಡು ಅವ್ರ ಜೊತೆ ಹೊರಗೆ ಹೊಂಟೀನಿ. ಹೊರಗೆ ಹೊಂಟಾದ್ಮೇಲೆ ನೆಕ್ಸ್ಟು ಮಿಕ್ಕಿದೆಲ್ಲ ಮುಂದೆ ಹೇಳ್ತೀನಿ. ಸ್ವಲ್ಪ ಸ್ಟ್ರಾವ ಎಲ್ಲ ಬಂದ್ ಮಾಡ್ತಿದ್ದೆ. ಭಾಗ್ಯದ ಲಕ್ಷ್ಮಿ. ಸೊ ಇವ್ರು ಆ್ಯಕ್ಚುಲಿ 3 ಜನ ಅಣ್ಣ ತಮ್ಮಂದರು. ಇವ್ರು ಸಣ್ಣವರು, ಇವ್ರು ಫುಲ್ ದೊಡ್ಡವರು. ಅಲ್ಲಿ ನಡುವೆ ಇನ್ನೊಬ್ರು ಇದ್ದಾರೆ, ಅವ್ರ ಮಧ್ಯದಲ್ಲಿರೋರು. ಇವಾಗ ಅದೇ ಇವ್ರ ಅಣ್ಣ ನಮ್ಮ ನಡುವೆ ಅಣ್ಣ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಮುಂಚೆ ಅವರೆಲ್ಲ ಬೇರೆ ಬೇರೆ 5,000 10,000 ಕೆಲಸ ಮಾಡ್ತಿರಂತೆ. ಇವಾಗ ಫುಲ್ ಎಲ್ಲ ಸೆಟ್ಲ್ ಮಾಡ್ಕೊಂಡವ್ರೆ. ಒಂದು ಚಿಕ್ಕದಾಗ ಒಂದು ರೆಸ್ಟೋರೆಂಟ್ ಎಲ್ಲ ಮಾಡ್ಕೊಂಡವ್ರೆ. ಹೇಯ್ ಲುಕ್ ಭೈರವ, ಹೇಯ್ ತಗೊಳ. ಹಿಯರ್ ಹಾಗೆ. ಸೊ ಇಲ್ಲಿ ಗೆಸ್ಟ್ಗಳಿಗೆಲ್ಲ ಒಂದು ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಇರುತ್ತೆ. हाँ नो स्टे fuck नहीं go down इधर आ जा मेरे पीछे जाना है हाँ पीछे ही चले जाता है शायद पीछे भेज दो आ जाएगा come here इधर वाला खोलना पड़ेगा come down fast नहीं तो ट्राई करता हूँ कम मेरे हाँ get in हाँ पहले आगे आ विजय द्वार हाँ तो get ನಾವಿವಾಗ ಇವ್ರ ಮನೆಗೆ ಹೋಗ್ತಿದ್ದೀವಿ. उभारो तो मन वीडियो में लेवाना वीडियो में लेवाना अपना यूट्यूबर है ये तो अपना है हाँ काका हिंदी बोलता है थोड़ा हिंदी बोलो ने भाई वीडियो उतारे वो પોતે ફરતા થાય રે રાજસ્થાન હવે કચ્છમાંથી આવે રે हाँ એટલે તમે હિન્દી બોલો એટલે ભાઈ વિડિયો नहीं नहीं गुजराती गुजराती ખાલી ગુજરાતી ના મારતી હિન્દી બોલો गुजराती નહીં હિન્દી નહીં યાર એટલે શાના વિડિયો ઉતારે શું પોતે ખાલી મોજ શોખ થી ફરવા નીકળ્યા हाँ બે मौसम ચાર દેશ ફર્યા છે હજી બે ચાર ફરવા નથી ને ભારત ફર્યા અને વતન પોતાનું છે ને પોતાનો છે તમિલનાડુ કેરલા આંધ્રપ્રદેશ અચ્છા એટલે તમે હિન્દી ઈ પોતા ભેગો એવું છે એટલે તમે ઇંગ્લિશ લઈને આવ્યા ઓહો તમે હિન્દી બોલો નહીં હિન્દી હવે શું આ તો કૂતાનો તો મારે શોખ છે એટલે તેમ કહો છો આ તો ઇંગ્લિશ ભણાલ દે આ તો ન મળે હોય તો ઇંગ્લિશ ભણે છે ચેતાનો લાવ્યો છે આ કૂદો कुतरा देसी कुतरा એમ नहीं नहीं कितने का वो प्राइस बोल रहे हैं अरे वो देसी कुतरा फ्री फ्री में पर वो पढ़ाया लिखा हुआ है। दोरा दोस्त का मतलब वो एक्चुअली वो कुत्ते का काके का थोड़ा हिंदी वीडियो बनाओ थोड़ा सा મંદી ગાડી તમારે મળે છે ને वो तुम हिंदी बोलो ले भाई वीडियो उतारे પોતે ગાડી લઈને આવ્યા શું લઈને ना पोते साइकिल 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 है સાયકલ હોતી છે साइकिल हाँ साइकिल हां तो હું તમારા પોતાની ઇન્સ્ટા આઈડી નાખશું તમે ના તો હું જોવા હું સાયકલ હોટલ હા હા એટલે પડે એડો બે હિન્દી બોલો થોડું ખબર પડે દોડો સાકલી ના મારા પોતાનો નથી એટલે આ સાચું ટડે तो बे दौड़ो काको काको हिंदी बोले ना वही वीडियो शूट करना ठीक वो काका हिंदी नहीं बोल सकता है आधा गुजराती बोलेगा आधा हिंदी बोलेगा હવે તમે હિન્દી બોલો નહીં હિન્દી બોલો બધા તમારા ફ્રેન્ડ થઈ જાય અરે હું કામથી આજ વિડિયો મિલી જઈ જાય ના નિચોય નહીં મળે એ કુત્તા અમન તો ન કેડે મારો ના નહીં કહે કોઈ પણ આવલ એટલે અને આઈને નવારતા શો કાઈ નહીં એ નવાર નવાર. નામે ને હું ચોખ્ખો જ રહી वो कुत्ता फुल ट्रेनिंग ટ્રેનિંગ વાળા मेरा एक सर અમે હાથ પેર हाँ फेरो फेरो हाथ फेरो नहीं कह रहे। हाँ
ये अपना गया वाड़ी खेत। हाँ खेती है हाँ 25 एकड़। हाँ नहीं आधा इधर है आधा तो उससे ठीक है और वर्ता में वीडियो उतर सो ठीक है ठीक है बाद में उसको भेजें। ಮುಂದಕ್ಕೆ ಫುಲ್ ಮರುಭೂಮಿ ಇರೋದ್ರಿಂದ ಭೈರವಂಗೆ ಡ್ರೈ ಫುಡ್ ಎಲ್ಲ ಸ್ವಲ್ಪ ಜಾಸ್ತಿ ಸ್ಟಾಕ್ ಮಾಡೋಣ ಅಂತ ಇಲ್ಲಿ ಒಂದು ಚಿಕ್ಕದ ಮಾಲ್ ಇದೆ, ಮಾಲಿಗೆ ಕರ್ಕೊಂಬಂದವ್ರೆ. जो भी लेना है ಬೈ ಕುತ್ತೆ का फूड मिलेगा? अंदर चले जाओ। ओ स्लीपर भाई नहीं अपने भाषा हिंदी नहीं खबर पड़े। हाँ खबर ना पड़े वो लैंग्वेज में चेंज हो जाएगा। ठीक है तो जो आप वस्तु ನೋಡಿ ಇಲ್ಲಿ ಆ್ಯಕ್ಚುಲಿ ಎಣ್ಣೆ ಸಿಗಲ್ಲ, ಆದರೆ ಇವಾಗ ಎಣ್ಣೆ ಹೊಡೆದಿದ್ದಾರೆ. ಅಂದರೆ ನಾನು ಅವ್ರು ಹೊಡೆಯೋ ತಪ್ಪು ಅಂತ ಹೇಳಲ್ಲ, ಅವ್ರಿಗೆ ಅದು ಅಂದರೆ ಏನಂತ ಹೇಳಿ ಹೆಂಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋದು. ಇವಾಗ ನಾವು ಯಾವಾಗಾದರೂ ಎಣ್ಣೆ ಹೊಡೆದ್ರೆ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅಂತ ಗೊತ್ತಾರೆ, ಎಲ್ಲದಕ್ಕೂ ಓವರ್ ರಿಯಾಕ್ಟ್ ಮಾಡ್ತೀವಿ. ಅಂದರೆ ನಮಗೆ ಯಾರಾದರೂ ಒಬ್ಬರನ್ನ ಅವಾಗ ಮೀಟ್ ಮಾಡಿದ್ರೆ ನಾವು ಅವ್ರ ಮೇಲೆ ಜಾಸ್ತಿ ಪ್ರೀತಿ ತೋರಿಸೋದು, ಸಾಮಾನ್ಯವಾಗಿ ತೋರಿಸೋದು ಪ್ರೀತಿ ಜಾಸ್ತಿ ಪ್ರೀತಿ ತೋರಿಸೋದು ಆ ಥರ. सब्जी ले लेते हैं। ठीक है ठीक है चलो आप साथ में चलो। ठीक है का चढ़ा अंदर बैठो एसी चालू रखूँगा। ಸ್ವಲ್ಪ ಜಾಸ್ತಿ ಪ್ರೀತಿ ತೋರಿಸ್ತವ್ರೆ, ಏನು ಬೇಜಾರಿಲ್ಲ ನನಗೇನು, ನನಗೆ ಅದೇನು ಹಿಂಸೆ ಅನಿಸ್ತಿಲ್ಲ. ಮಗ ಸ್ಟೇ ಸ್ಟೇ. ಇವಾಗ ರಾತ್ರಿ ಅಡುಗೆ ಮಾಡೋದಕ್ಕೆ ತರಕಾರಿ ತಗೊಳಕ್ಕೆ ಬಂದಿದ್ದಾರೆ. ಇಲ್ಲಿ ನಮ್ಮ ಕಡೆ ಸಿಗೋ ಎಲ್ಲ ತರಕಾರಿಗಳು ಸಿಗ್ತವೆ. ಇದು ಈರುಳ್ಳಿ, ಸಣ್ಣ ಸಣ್ಣ ಈರುಳ್ಳಿ ಕಿತ್ಕೊಂಬಂದವ್ರೆ, ಪುದೀನ ಸೊಪ್ಪು ಎಲ್ಲ, ಜವಳಿಕಾಯಿ ಬೆಂಡೆಕಾಯಿ ನಮ್ಮ ಕಡೆ ಏನು ಸಿಗ್ತವೆ ಎಲ್ಲನೇ ಅವೆಲ್ಲೇ ಸಿಗ್ತವೆ. वैसे हमें तो सब कुछ खाता हूँ। तो आपको जो हिसाब से लेना है वो ले लो। ನಾನು खाली बोल दो कि ये लेना है वो बना देते हैं। ಇಲ್ಲಿ ಏನಿದೆ, ಮೆಣಸಿನ್ಕಾಯಿ ಇದೆ, ಹೂಕೋಸು ಇದೆ, जो भी ಬಟಾಣಿ ಇದೆ, ಟಮಾಟೆ ಕಾಯಿ ಇದ್ದಾವೆ. वो टमाटर है ये मिर्चे ಒಟ್ಟಿಗೆ ये लेते हैं, मतलब ये लेते हैं। वो ले जो आपको जो इच्छा लगे वो। हाँ पुलाव लेना है कि वो नहीं ये वाला? हाँ ठीक है। और टमाटर जो डिश होगा ना भाई दियो बाको अब पहला लो डिश ना तो पुलाव ले लो टमाटर लो थोड़ा मर्चा डाल दो तो मिक्स में बना देते हैं। ठीक है जो कुछ मटर डाल देते हैं थोड़ा। ठीक है टमाटर मिर्ची तीखा चाहिए मीडियम चलेगा मेरे को, मैं तीखा भी खाता हूँ। तीखा हो रहा मीडियम मेरा हाँ ये मीडियम ना मुख तीखा खाता है तीखा लिया नो मैं तो टीका खाता है। तीखा हाँ खाता है। बोलो ಈ ಫುಲವರ ಆಲೆ ತಮ್ಮನ್ किना खाओ मन को मारी ಈ ತುಮ ಮಾರಿ ರೀತಿ ಕರೋ ખાવા વાળા તો રેડી છે पुलाव करो આ ફુલાવર કરો ખાલી बटाणा करो बरा ઇજેલે છે 500 વટાણા નાખો 100 ગ્રામ 150 ગ્રામ દેવામાં ના ના અઢીસો નહીં દીધું કેટલા થાય તો કેટલા છે ಇವಾಗಲೂ ಸೂರ್ಯ ಮುಳುಗೋನೆ ಬಂದಿದ್ದೀವಿ ನಾವು. ના ના ભાઈ તો ફરતા હતા હેરા ಸೋಲಾರ್ ವಾળામાં લઈને જેમ દીવ છે ಸೋಲಾರಲ್ಲಿ ಕೆಲಸ ಮಾಡೋರು ಅಂತ ಕೇಳ್ತವ್ರು ಅವರು. ನೈ ફરતા હતા હેરા ಬರ್ತಾ ફરવાની બસો ને પોતે બધે ફરાય ಏಮ್ ಅಂದ್ರೆ ಹೌದಾ ಅಂತ. તમારો વિડીયો આવશે આ રહ્યો ಹಾಂ ವಿಡಿಯೋ आ तो बोला गोरा रोक हमारी मंदी ಕಾಗ ನಾವು खोड़ा भाई ಕೊಡ ಬೈ मुझे को आओ धोती पहरा हूं पता नहीं मार पड़ियो से मार पैंट ಧೋತಿ ಅಜ್ಜೆ ऐसा पहनना है हाँ ऐसा शूट करना है हाँ ठीक है कपड़ा पड़ा है वो दोनों को ठीक है ಪೆನ್ತೆ. ನಮಗೋಸ್ಕರ ಇವರು ಅಡುಗೆ ಮಾಡ್ತವ್ರೆ. ಇಲ್ಲಿ ನೋಡ್ತಾ ಇರ್ಬೋದು ಅಣ್ಣ ಚಪಾತಿ ಉದ್ದುತ್ತವ್ರೆ. ನಾನು ಇಲ್ಲಿವರೆಗೂ ಅಣ್ಣನ ಹೆಸರೇನು ಅಂತ ಕೇಳಿಲ್ಲ. ಇಲ್ಲಿ ಚಪಾತಿ ಬೇಯಿಸೋದು ನಮ್ಮ ಥರ ಬರೀ ಇದ್ರ ಮೇಲೆ ಅಷ್ಟೇ ಬೇಯಿಸಲ್ಲ, ಈ ಬೆಂಕಿ ಮೇಲೂ ಬೇಯಿಸ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಇದು ಚಪಾತಿ ಬೇಯಿಸೋಕೆ ಮಾಡಿರೋದು. ಇದು ಮುಂಚೆಲ್ಲ ಕೆಂಡದ ಮೇಲೆ ಬೇಯಿಸ್ತಿದ್ರು, ಈ ಕೆಂಡ ಮಾಡಲ್ವಲ್ಲ ಅದಕ್ಕೆ ಅರ್ಧ ಇಲ್ಲಿ ಬೇಯಿಸ್ಬಿಟ್ಟು ಪೂರ್ತಿ ಆಗೋವರೆಗೂ ಇಲ್ಲಿ ಬೇಯಿಸ್ತಾರೆ. ಅವನು ಅಜ್ಜಿ ಜಾಸ್ತಿ ಮಾಡ್ದ ಅಣ್ಣ ಫುಲ್ ಸುಟ್ಟೋಗುತ್ತೆ ಹಂಗೆ ಮಾಡಿದ್ರೆ. ನಮಗೋಸ್ಕರ ಚಪಾತಿ ಮಾಡೋರೆ, ಅದಾದಮೇಲೆ ಅನ್ನ ಮಾಡೋರೆ, ಪಲ್ಯ ಮಾಡೋರೆ. ಕೂತ್ಕೊಂಡು ಊಟ ಮಾಡಬೇಕು ಎಲ್ಲರೂ ಜೊತೆಗೆ ಸೇರ್ಕೊಂಡು. ಇಲ್ಲಿ ಒಂದು ಅಣ್ಣ ಫುಲ್ಲು ಎಣ್ಣೆ ಹೊಡೆದ್ಬಿಟ್ಟು ಇನ್ನೇನು
ನೆಲದ ಮೇಲೆ ಬಿದ್ದು ಹೊರಲಾಡಬೇಕು ಆ ಲೆವೆಲಿಗೆ ಹೊಡೆದವ್ರೆ. ಓಕೆ ಓಕೆ ಇಲ್ಲಿದೆ ಸಬ್ಜಿ सब्जी है, ಹಾಂ चावल है, ಟೀಕೆ ठीक है, और रोटी, और लाइक दिस रोटी, ಟೀಕೆ ಎಲ್ಲರೂ ಫುಲ್ಲು ಎಣ್ಣೆಲ್ಲ ಹೊಡೆದಿದ್ದಾರೆ ಸರಿಯಾಗಿ. ಟೀಕೆ गेहूँ चपाटी, ಹಾಂ ಗೆವು ಚಪಾತಿ ಹಾಂ और ए फ्रिज में रोटी आओ, दूध छाछ लो, छाछ लो, ನನಗೇನು ಅದಕ್ಕೇನು ಬೇಜಾರಿಲ್ಲ. ಅವರು ಮದ್ಯ ಸೇವನೆ ಮಾಡಿದ್ದಾರೆ ಅಂತ ಅಂದರೆ ಎಣ್ಣೆ ಹೊಡೆದಿರೋ ನನಗೇನು ಬೇಜಾರಿಲ್ಲ. ಆದರೆ ನೋಡೋಣ ಎಲ್ಲೂ ಏನೂ ಸಮಸ್ಯೆ ಆಗದಿದ್ರೆ ಸಾಕು. ಟೀಕೆ ಬಾಬು ಟೀಕೆ. ભૂરાભાઈ રાજપૂત ಬೂರಾಬಾಯಿ ರಾಜ್ಪೂತ್ हाँ गेट ने अंदर रखी थी कास्ट राजपूत है हमारी ಟೀಕೆ. लाइक चलो, दिस बिग ब्रो ಹಾಂ ಬಡೆ ಬಾಯಿ और बिग अंकल, ಅಂಕಲ್. भाई हैं रिलेटिव, ಹ್ಞೂ योर वन फैमिली, ಒಂದು ಫ್ಯಾಮಿಲಿ. यस, ಇವರೆಲ್ಲ ಒಂದೇ ಕುಟುಂಬಕ್ಕೆ ಸೇರಿದವರು. ನನಗೋಸ್ಕರ ಮಾಡೋರೆ, ಅದು ಖುಷಿ. ಅಂದರೆ ಪ್ರತಿದಿನ ಹಿಂಗೆ ಮಾಡ್ತಾರೆ ಗೊತ್ತಿಲ್ಲ ನನಗೆ. और अतिथि देवो भव, हाँ लाइक दिस गुजराती, हमारी भी सही है. हमारा भी वही है. अतिथि देवो भव, ಈ ಬಿಳಿ ಹಿಂಗೆ ಎಕ್ಕೊಂಡವ್ರಲ್ಲ ಈ ಒಣ ಸ್ವಲ್ಪ ಜಾಸ್ತಿ ಎಣ್ಣೆ ಹೊಡೆದ್ಬಿಟ್ಟವ್ರೆ. ಅದಕ್ಕೆ ಬೆಂಕಿ ಒಳಗೆ ಹೋಗಿ ನಿಂತ್ಕೊಂಡ್ಬಿಟ್ಟವ್ರೆ. ಇಲ್ಲಿ ಸ್ವಲ್ಪ ಜಾಸ್ತಿ ಚಳಿ, ಹಂಗಾಗಿ ಎಲ್ಲರೂ ಬೆಂಕಿ ಕಾಯಿಸ್ತಾನೆ ಇರ್ತಾರೆ ಯಾವಾಗಲೂ, ಬೆಳಗ್ಗೆ ಸಂಜೆ ಮಧ್ಯಾಹ್ನ ಎಲ್ಲನೂ. मोटवाण कर वीडियो करे भाई कह दो तुम ऑन कर दो वीडियो दिखाओ आगे दो ಬೆಂಕಿ ಒಳಗೆ ಹೋಗಿ ಕೂತ್ಕೊಂಡ್ಬಿಟ್ಟು ನೀವು ಅಣ್ಣ. रोटी बनाना ಇಷ್ಟ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟೇ. ನಾಳೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತು ಜೊತೆಗೆ ಈ ವಿಡಿಯೋನ ಹೈಪ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಸಿಗೋಣ. ಜೈ ಕರ್ನಾಟಕ. ಮತ್ತು